ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಆರೋಪಿಗಳನ್ನು ಸೆರೆ ಹಿಡಿಯುವಲ್ಲಿ ಪೊಲೀಸರು ಮಿಂಚಿನಂತೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸ್ಫೋಟಕ್ಕೆ ಐಇಡಿ ಬಳಸಿದ್ರು, ಹೇಗೆ ಬ್ಲಾಸ್ಟ್ ಮಾಡಿದ್ರು, ಇದೆಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆರೋಪಿಗಳಿಗಾಗಿ ಇಡೀ ಬೆಂಗಳೂರನ್ನ ಜಾಲಾಡ್ತಾ ಇದ್ದಾರೆ. ಬೆಂಗಳೂರು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸದ್ಯ ರಾಜ್ಯ ರಾಜಧಾನಿಯನ್ನ ಬೆಚ್ಚಿ ಬೀಳಿಸಿದೆ. ರಾಜ್ಯಾದ್ಯಂತ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಆರೋಪಿಯನ್ನ ಹೆಡೆಮುರಿ ಕಟ್ಟೋಕೆ ತಪಾಸಣೆ ಎಲ್ಲೆಡೆ ಶುರು ಮಾಡಿದ್ದಾರೆ. ಅದರಲ್ಲೂ ಬೆಂಗಳೂರಿನ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಈ ವೇಳೆ ಕೆಫೆಯಲ್ಲಿ ಆರೋಪಿ ಅದ್ಹೇಗೆ ಬಾಂಬ್ ಬ್ಲಾಸ್ಟ್ಗೆ ಪ್ಲಾನ್ ಮಾಡ್ದ ಅನ್ನೋ ಬಗ್ಗೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಬಾಂಬ್ನಲ್ಲಿ ಐಇಡಿ ಸುಧಾರಿತ ಸ್ಫೋಟಕ ಡಿವೈಸ್ ಬಳಕೆ. ನಿನ್ನೆ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆದಂತಹ ಬಾಂಬ್ನಲ್ಲಿ ಐಇಡಿ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂದ್ರೆ ಸುಧಾರಿತ ಸ್ಫೋಟಕ ಬಳಸಿರುವುದು ಪತ್ತೆಯಾಗಿದೆ. ಕೃತ್ಯಕ್ಕೆ ಬಳಸಲಾದಂತಹ ಡಿವೈಸ್ ಕುರಿತು ಪೊಲೀಸರು ತೀವ್ರ ತನಿಖೆಯನ್ನ ನಡೆಸುತ್ತಿದ್ದಾರೆ. ಈ ಬಾಂಬ್ ಅನ್ನ ಸ್ಥಳೀಯವಾಗಿ ಸಿಗುವ ಕಚ್ಚಾ ವಸ್ತುಗಳನ್ನ ಬಳಸಿ ಸಿದ್ಧಪಡಿಸಲಾಗುತ್ತೆ. ಮೊಳೆಗಳು, ಗಾಜಿನ ಚೂರು, ಗನ್ ಪೌಡರ್ ಅಥವಾ ಬೆಂಕಿ ಕಡ್ಡಿಯ ಮದ್ದುಗಳನ್ನು ಬಳಸಿ ತಯಾರು ಮಾಡಬಹುದು. ಪ್ರೆಷರ್ ಆಗುವಂತೆ ಡಿವೈಸ್ ಅನ್ನ ಸೃಷ್ಟಿಸಿ ಸ್ಫೋಟಿಸಬಹುದು. ಕಚ್ಚಾ ವಸ್ತುಗಳ ಪ್ರಮಾಣ ಹೆಚ್ಚಾದಂತೆ ತೀವ್ರತೆಯನ್ನ ಪಡ್ಕೊಳ್ಳುತ್ತೆ. ಜಿಲೆಟಿನ್ಗಳನ್ನ ಬಳಸಿ ಈ ಪ್ಲಾಸ್ಟಿಕ್ ಸ್ಫೋಟಕ ತಯಾರು ಮಾಡಲಾಗಿದೆ. ಪುಟ್ಟಿ ಎಕ್ಸ್ಪ್ಲೋಸಿವ್ ಅಂತಾನು ಈ ಪ್ಲಾಸ್ಟಿಕ್ ಎಕ್ಸ್ಪ್ಲೋಸಿವ್ಗಳನ್ನ ಕರೆಯಲಾಗುತ್ತೆ. ಈ ರೀತಿ ಮಾಡಿರುವಂತಹ ಡಿವೈಸ್ನ ಯಾವುದೇ ಮೆಟಲ್ ಡಿಟೆಕ್ಟರ್ ಕಂಡುಹಿಡಿಯಲ್ಲ. ಭದ್ರತಾ ಸಿಬ್ಬಂದಿ ಕಣ್ತಪ್ಪಿಸಿ ಸಲೀಸಾಗಿ ತೆಗೆದುಕೊಂಡು ಹೋಗಬಹುದು. ಆದ್ರೆ ಸ್ಲೀಪರ್ ಸೆಲ್ಗಳಿಲ್ಲದೆ ಐಇಡಿ ಬಾಂಬ್ನ ತಯಾರು ಮಾಡೋದು ಅಷ್ಟು ಈಸಿ ಅಲ್ಲ. ಸ್ಲೀಪರ್ ಸೆಲ್ ಪೂರೈಸುವಂತಹ ಬಿಡಿ ಭಾಗಗಳಿಂದಾನೇ ಬಾಂಬ್ ತಯಾರಿಕೆಯನ್ನ ಮಾಡಲಾಗುತ್ತೆ. ಇನ್ನು ಬಾಂಬ್ ಸ್ಫೋಟ ಮಾಡಿದ್ದು ಹೇಗೆ ಅನ್ನುವುದನ್ನ ಕಂಡುಹಿಡಿಯೋಕೆ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಟೈಮರ್ ಅಥವಾ ರಿಮೋಟ್ ಮೂಲಕ ಸ್ಫೋಟಿಸಿದ್ರ ಅನ್ನೋ ಬಗ್ಗೆ ತನಿಖೆ. ಕೆಫೆ ಸ್ಫೋಟ ತನಿಖೆ ವೇಳೆ ಮತ್ತೊಂದು ಮಾಹಿತಿ ಲಭ್ಯವಾಗಿದೆ. ಸ್ಫೋಟದ ತೀವ್ರತೆ ನೋಡಿದ್ರೆ ಯಾರೂ ಟ್ರೈನಿಂಗ್ ಪಡೆದು ಕೃತ್ಯ ಎಸಗಿರುವುದು ಸ್ಪಷ್ಟವಾಗಿದೆ. ಯೂಟ್ಯೂಬ್ ನೋಡಿ ಸ್ಫೋಟಕ ತಯಾರಿಸಿರುವುದು ತೀರಾ ಕಮ್ಮಿ. ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್, ಎಂಜಿನಿಯರ್ಗಳಿಂದ ಬಾಂಬ್ ತಯಾರಾಗಿರುವ ಸಾಧ್ಯತೆ ಇದೆ. ಬ್ಯಾಟರಿ ಕನೆಕ್ಟ್ ಮಾಡಿ ಸ್ಫೋಟ ಮಾಡಿರುವುದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಆದರೆ ಯಾವ ರೀತಿ ಸ್ಫೋಟ ಮಾಡಿರಬಹುದು ಅನ್ನೋ ಅನುಮಾನ ಇದ್ದು, ಬ್ಯಾಗ್ ಇಟ್ಟು ಹೋದ ಕೆಲವೇ ಕ್ಷಣದಲ್ಲಿ ಸ್ಫೋಟ ಆಯ್ತಾ ಅಥವಾ ಟೈಮರ್ ಇಲ್ಲ ರಿಮೋಟ್ ಮೂಲಕ ಸ್ಫೋಟ ಮಾಡಲಾಗಿದ್ಯಾ ಅನ್ನೋ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಹೋಟೆಲ್, ಐಟಿ ಕಂಪನಿಗಳು, ಪಿಜಿಗಳಲ್ಲೂ ತಲಾಶ್. ನಿನ್ನೆಯಿಂದಾನೇ ಅಲರ್ಟ್ ಆಗಿರೋ ಪೊಲೀಸರು ಬೆಂಗಳೂರಿನ ಎಲ್ಲ ಲಾಡ್ಜ್ ಮಾಲೀಕರಿಗೂ ಸ್ಟೇ ಆಗಿರುವವರ ಮಾಹಿತಿಯನ್ನ ನೀಡುವುದಕ್ಕೆ ಸೂಚಿಸಿದ್ದಾರೆ. ಅಕ್ಕಪಕ್ಕದ 200ಕ್ಕೂ ಹೆಚ್ಚು ಸಿಸಿಟಿವಿ ಡಿವಿಆರ್ ವಶಕ್ಕೆ ಪಡೆದಿರುವಂತಹ ಆಂತರಿಕ ಭದ್ರತಾ ದಳ, ಸಿಸಿಬಿ, ವೈಟ್ಫೀಲ್ಡ್ ವಿಭಾಗದ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಐಟಿ ಕಂಪನಿಗಳಿಂದ ಮಾಹಿತಿ ಸಂಗ್ರಹಿಸ್ತಾ ಇರೋ ಅಧಿಕಾರಿಗಳು, ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡವರು, ಇತ್ತೀಚೆಗೆ ಕೆಲಸ ಬಿಟ್ಟವರ ಮಾಹಿತಿಯನ್ನೂ ಕಲೆ ಹಾಕಲಾಗ್ತಾ ಇದೆ. ಇನ್ನು ಐಟಿ ಹಬ್ ಆಗಿರೋದ್ರಿಂದ ಪೇಜ್ಗಳ ಬಳಿಯೂ ಹೋಗಿ ಪರಿಶೀಲನೆ ಮಾಡ್ತಿದ್ದಾರೆ. ಒಟ್ಟಾರೆ 2014ರಲ್ಲಿ ಚರ್ಚ್ ಸ್ಟ್ರೀಟ್ನಲ್ಲಿ ನಡೆದಿದ್ದಂತಹ ಬ್ಲಾಸ್ಟ್ ಬಳಿಕ ಈಗ ಮತ್ತೆ ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಈ ಬಗ್ಗೆ ಪೊಲೀಸರು ಮಿಂಚಿನಂತೆ ತನಿಖೆಯನ್ನ ನಡೆಸುತ್ತಿದ್ದಾರೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.